ಹಾಯ್ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಮಷಿನ್ ವರ್ಕ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ 2ನೇ ನಂಬರಿಂದ ಈ ಥರ ಸ್ಟಾರ್ಟಿಂಗಲ್ಲಿ ಸಾಟಿನ್ ಸ್ಟಿಚ್ ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡಿ, ಥಿಕ್ನೆಸ್ ಬರಬೇಕು ಅಂತ ಅಂದರೆ ಬೇಕಾದರೆ ಈ ಥರ 2 ಸತಿನೂ ಕೂಡ ಹಾಕ್ಬೋದು. ಇಲ್ಲ ಬೇಡ ನಮಗಿಷ್ಟೇ ಸಾಕು ಅಂದರೆ ಒಂದೇ ಸತಿ ಹಾಕಿದ್ರೂ ಸಾಕು. ನೋಡಿ, ಇದು ಸಾಟಿನ್ ಸ್ಟಿಚ್ ಹಾಕಿದ್ಮೇಲೆ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನಿಂದ ಈ ಥರ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ನಾನು 5ನೇ ನಂಬರ್ಗೆ ಇಟ್ಕೊಂಡು ಒಂದೇ ಸತಿ 3 ಸಹ ಸ್ಟಿಚ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿದೆ. ಹಾಗೆ 2ನೇ ನಂಬರ್ಗೆ ಇಟ್ಕೊಂಡು ಈ ಥರ ಕರ್ವ್ ಶೇಪು, ಜಾಸ್ತಿ ಗ್ಯಾಪ್ ಕೊಟ್ಟಿಲ್ಲ, ಸ್ವಲ್ಪ ಹತ್ತತ್ರನೇ ಈ ಥರ ಕರ್ವ್ ಶೇಪು ನಾನು ಕೊಡ್ತಾ ಹೋಗಿದ್ದೀನಿ. ಬೇಕಾದ್ರೆ ಮಾರ್ಕ್ ಮಾಡ್ಕೊಂಡು ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಬಿಗಿನರ್ಸು. ನೋಡಿ, ಕರ್ವ್ ಶೇಪ್ ಬಂದಿದೆಯಲ್ಲ, ಅಲ್ಲಿ ಏನು ಶೇಪ್ ಇದೆ ಅಲ್ಲಿಗೆ ನಾನು ಈ ಥರ ಲೀವ್ಸ್ನ ಹಾಕ್ತಾ ಹೋಗಿದ್ದೀನಿ. ಸ್ಯಾರಿ ಕಲರ್ ಏನಿದೆ ಕಾಂಬಿನೇಷನ್ ನೋಡಿಕೊಂಡು ನಾವು ದಾರನ ತಗೋಬೇಕಾಗುತ್ತೆ. ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಇಲ್ಲಿ ನಾನು.
ನೋಡ್ತಾ ಇರ್ಬೋದು ಬ್ಯಾಕ್ ಡಿಸೈನು ಬೋಟ್ ನೆಕ್ ಇಕ್ಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಕೂಡ. ಪ್ಲೀಸ್ ಇನ್ನಷ್ಟು ವಿಡಿಯೋ ಹಾಕಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.